ಕಡಕ್ಲಾಟದಲ್ಲಿ ನವಗ್ರಹ ಸೊಸೈಟಿಯ ಮೊದಲನೇ ಶಾಖೆ ಉದ್ಘಾಟನೆ. ಸಹಕಾರಿಗಳ ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ. ಉತ್ತಮ್ ಪಾಟೀಲ್. ಮೊದಲ ದಿನವೇ 1.45 ಕೋಟಿ ತೇವು ಸಂಗ್ರಹ. ಸಮಾಜ ಕಾರ್ಯ ಮತ್ತು ರಾಜಕೀಯವು ವಿಭಿನ್ನ ಕ್ಷೇತ್ರಗಳಾಗಿವೆ ಮತ್ತು ಸಹಕಾರಿ ಸಂಘಗಳು ಕೆಲಸ ಮಾಡುತ್ತಿರುವಾಗ ಅವರು ಸಾಮಾಜಿಕ ಬದ್ಧತೆಯ ಭಾವನೆಯೊಂದಿಗೆ ಸಾಮಾಜಿಕ ಸೇವೆಯ ಪ್ರತಿಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಸಹಕಾರಿ ಸಂಘಗಳ ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ತಂದರೆ ಅಭಿವೃದ್ಧಿ ಸಂಭವಿಸುವುದಿಲ್ಲವೆಂದು ನಿಪ್ಪಾಣಿ ಕ್ಷೇತ್ರದ ಯುವ ಮುಖಂಡ ಉತ್ತಮ್ ಪಾಟೀಲ್ ತಿಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಶಮನಿಮಾಡಿ ಧರ್ಮನಗರಿಯ ನವಗ್ರಹ ಸೊಸೈಟಿಯ ಮೊದಲನೇ ಶಾಖೆ ಕಡಕ್ಲಾಟ್ ಗ್ರಾಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದ अंगವಾಗಿ ಮಾತನಾಡುತ್ತಿದ್ದರು. शेवटचं एक स्वप्न होतं त्यांचं की एक मल्टी स्पेशालिटी हॉस्पिटल आपण लोकांसाठी करावं आणि ते आम्ही विशेष करून रूरल म्हणजे ग्रामीण भागामध्ये करण्याचा प्रयत्न त्या ठिकाणी केला, परंतु आम्हाला यश आलं नाही. फार मोठे डॉक्टर्स ग्रामीण भागामध्ये यायला बघत नाही. त्यामुळं आम्ही अनेक वर्ष प्रयत्न केला, परंतु त्याला यश मिळालं नाही. परंतु योगायोगानं शेवटच्या अंतिम टप्प्यात दादांच्या जीवनामध्ये आम्हाला डॉक्टर दीक्षित सारखे डॉक्टर लाभले आणि त्यांच्याबरोबर आम्ही अनेक मल्टी स्पेशालिटी हॉस्पिटल आज बेळगावमध्ये सुरू केलेलं आहे. या माध्यमातून अनेक लोकांना सेवा देण्याचं काम आम्ही या माध्यमातून करतो. प्रयत्न आपल्या बँकेच्या माध्यमातून आपण करा. आपल्याला सदैव आमच्या सर्व शुभेच्छा आपल्या पाठीचे आहेत आणि उद्योग समूह तुमच्या सदैव आपल्या पाठीचे आहे आणि विशेष करून माझ्यापेक्षा जास्त भरतला आदरणीय अभिनंदन पाटलांचा फार मोठा आशीर्वाद आहे. त्यामुळे काळजी करायचं काय काम नाही, कारण ज्या ज्या लोकांना अभिनंदन पाटलांनी मदत केलेली ती लोक या आयुष्यामध्ये फार मोठी झालेली आहेत आणि त्यांचा आशीर्वाद सुद्धा आणि दादांचा विशेष करून आशीर्वाद सदैव भरत आणि त्यांच्या सर्व या बँकेवरती सुद्धा आहे. एवढंच या ठिकाणी सांगून मला सुद्धा या कार्यक्रमाला बोलवून ಇದಕ್ಕೂ ಮೊದಲು ಸ್ವಸ್ತಿ ಶ್ರೀ ಜೀನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ಸಂಸ್ಥಾನ ಮಠ ನಾಂದನಿ, ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಸಂಸ್ಥಾನ ಮಠ ವರೂರ್ ಮತ್ತು ಆದಿ ಅಪ್ಪನವರ ಕುಮಾರೇಶ್ವರ ವಿರಕ್ತ ಮಠ ಕಡಕ್ಲಾಟ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಖೆಯನ್ನು ಸಹಕಾರ ರತ್ನ ಉತ್ತಮ್ ಪಾಟೀಲ್ ಮತ್ತು ಗಣ್ಯರು ರಿಬ್ಬನ್ ಕಟ್ ಮಾಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿಯ ಪಾದಪೂಜೆಯನ್ನು ಮುಖ್ಯ ಶಾಖೆಯ ಅಧ್ಯಕ್ಷ ಭರತ್ ಕುಮಾರ್ ಕೋತ್, ಶಾಖೆಯ ಅಧ್ಯಕ್ಷ ಪ್ರಕಾಶ್ ಚೌಗ್ಲೆ ಮತ್ತು ಇತರೆ ನಿರ್ದೇಶಕರಿಂದ ಪೂಜಿಸಲಾಯಿತು. ಈ ಸಂದರ್ಭದಲ್ಲಿ ಪರಿಚಯಾತ್ಮಕವಾಗಿ ಮುಖ್ಯ ಶಾಖೆಯ ಅಧ್ಯಕ್ಷ ಭರತ್ ಕುಮಾರ್ ಖೋತ್ ಅವರು ಸಂಸ್ಥೆಯ ಪ್ರಗತಿ ಮತ್ತು ಆಕರ್ಷಕ ಠೇವಣಿ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಮೂಲಕ ಮೊದಲ ಶಾಖೆಯ ಬಗ್ಗೆ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗಳತ್ಗಾ ಪಿಕೆಪಿಎಸ್ ಅಧ್ಯಕ್ಷ ಸಂಜಯ್ ಚೌಗ್ಲೆ, ಅರಿಹಂತ್ ಸೌಹಾರ್ದ ಮುಖ್ಯ ಶಾಖೆಯ ಉಪಾಧ್ಯಕ್ಷ ಸತೀಶ್ ಪಾಟೀಲ್, ಕಡಕ್ಲಾಟ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಕೇಶ್ ಚಿಂಚನೆ, ಆರ್ಬಿ ಕೋತ್ ಅವರು ಶಾಖೆ ಮತ್ತು ಸಂಸ್ಥೆಗೆ ಶುಭ ಹಾರೈಸಿದರು ಮತ್ತು ಸಂಸ್ಥೆಯು ಮತ್ತಷ್ಟು ಮುಂದುವರಿಯಲಿದೆ ಎಂದು ಭರವಸೆ ನೀಡಿದರು. ಮತ್ತೊಂದೆಡೆ ಸ್ವಸ್ತಿ ಶ್ರೀ ಜೀನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ, ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿ ಮತ್ತು ಶ್ರೀ ಶಿವಬಸವ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸ್ವಾಮೀಜಿ ಮತ್ತು ಹಾಜರಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು. ಸಂಜಯ್ ಅವರಿಗೆ ಶ್ರೀ ಅರಿಹಂತ್ ಸೌಹಾರ್ದ್ ಬೋರ್ಗಾಂವ್ ಅವರಿಂದ 25 ಲಕ್ಷ ರೂಪಾಯಿ, ಚಂದ್ರಪ್ರಭು ಅಲ್ಪಸಂಖ್ಯಾತ ಶಮನಿಮಾಡಿ ಇವರಿಂದ 2 ಲಕ್ಷ ರೂಪಾಯಿ ಮತ್ತು ಪಾರ್ಶ್ವನಾಥ ಸೌಹಾರ್ದ ಸಹಕಾರಿ ಸಂಘ ಶಮನಿಮಾಡಿ ಮತ್ತು ಇತರೆ ಠೇವಣಿದಾರರಿಂದ 1,45,00,000 ರೂಪಾಯಿ ಠೇವಣಿ ಸಂಗ್ರಹಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ
गांव कामगार NG पाटील, हाल सिद्धनाथ ಕಾರ್ಖಾನೆಯ ನಿರ್ದೇಶಕ ವಿಶ್ವನಾಥ್ ಕಮತೆ, ಅರಿಹಂತ ಸೌಹಾರ್ದ ಕಡಕ್ಲಾಟ್ ಶಾಖೆಯ ಅಧ್ಯಕ್ಷ ರಮೇಶ್ ವನಕುಂದ್ರೆ, ನಿರ್ದೇಶಕ ಬಂಡಾ ಸರ್ದಾರ್, ಸುನಿಲ್ ಪಾಟೀಲ್, ಚಿಕ್ಕೋಡಿ ತಾಲೂಕು ಭೂ ಮಧ್ಯಸ್ಥಿಕೆ ಸಮಿತಿಯ ನಿರ್ದೇಶಕ ಪ್ರವೀಣ್ ಪಾಟೀಲ್, ಕಿರಣ್ ಪಾಟೀಲ್, ಸಿಎಂ ಕುಟ್, ಪ್ರಧಾನ ಶಾಖೆಯ ಉಪಾಧ್ಯಕ್ಷ ಸುನೀಲ್ ಹೆರ್ಗೆ, ಕಡಕ್ಲಾಟ್ ಶಾಖೆಯ ಅಧ್ಯಕ್ಷ ಪ್ರಕಾಶ್ ಚೌಗ್ಲೆ ಸೇರಿದಂತೆ ಎಲ್ಲ ನಿರ್ದೇಶಕರು, ಉದ್ಯೋಗಿಗಳು, ಸದಸ್ಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು. ಲಕ್ಕಣ್ಣವರ್ ನಿರೂಪಿಸಿದರು. ಪ್ರಧಾನ ಶಾಖೆಯ ನಿರ್ದೇಶಕ ಪುಷ್ಪದಂತ್ ಜನಾಜ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಕಡಕ್ಲಾಟ್ದಿಂದ ಕೃಷ್ಣ ಅರ್ಗೆ.